ಮತ್ತು ಕನ್ನಡ ಜನತಾ ವಾರ್ತೆಗಳು ನಮ್ಮ ಭಾರದ್ವಾಜರು ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ ವಾರ್ತೆಗಳು ಜನತಾ ನ್ಯೂಸ್ ಈ ಸಂಸ್ಥೆಯ ಮೂಲಕ ಜನರಿಗೆ ಮಾಹಿತಿಯನ್ನ ನೈಜ ಮಾಹಿತಿಯನ್ನ ನೀಡುವುದರ ಜೊತೆಗೆ ಜನರನ್ನ ಮಾಹಿತಿಗೆ ಒಳಪಡಿಸಿದಾಗ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ವಿಷಯಗಳ ಪರಿಚಯ ಅವ್ರಿಗೆ ಆಗ್ತದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಜೊತೆಗೆ ನಿನ್ನೆ ತಾನೇ ಬಂದು ನಾವು ಬೇರೆ ಬೇರೆ ಸಮಿತಿಯನ್ನು ಮಾಡಿದ್ದೇವೆ. ಆ ಸಮಿತಿಯಲ್ಲಿ ಶಿಕ್ಷಣ, ಯುವ ಸಬಲೀಕರಣ ಮತ್ತು ಇನ್ನಿತರ ಸಾರ್ವಜನಿಕರ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ಕೊಡ್ತಕ್ಕಂಥದ್ದು ಮತ್ತು ಸರ್ಕಾರದ ಬೇರೆ ಬೇರೆ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ದಾಖಲೆಗಳನ್ನ ಪ್ರತಿಯೊಬ್ಬರು ಹೇಗೆ ಅದನ್ನ ಸಂಗ್ರಹಿಸಬೇಕು ಅನ್ನುವ ಇನ್ನಿತರ ಮಾಹಿತಿಗಳನ್ನ ನಾವು ಕೊಡ್ತೇವೆ. ಜೊತೆಗೆ ವಿದ್ಯಾರ್ಥಿಗಳ ಸಂವಹನ ಕಲೆಯನ್ನು ಕೂಡ ಕಲಿಸ್ತೇವೆ. ಇನ್ನಿತರ ಅನೇಕ ಮಾಹಿತಿಗಳನ್ನು ನೀಡಿದೆ. ಈಗಾಗಲೇ ಅನೇಕ ಮಂದಿ ಈ ಸಂಸ್ಥೆಯ ಬಗ್ಗೆ, ಭಾರದ್ವಾಜ್ ಬಗ್ಗೆ ಶುಭಾಶಯಗಳನ್ನ ಕೋರಿದ್ದಾರೆ. ನಾನು ಕೂಡ ನಮ್ಮ ದುರ್ಗಾ ಪರಮೇಶ್ವರಿ ಎಜುಕೇಶನ್ ಟ್ರಸ್ಟ್ ಮತ್ತು JES ಪದವಿಪೂರ್ವ ಕಾಲೇಜ್ ಮತ್ತು JES ಪದವಿ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳ ರಕ್ಷಕರ ಮತ್ತು ನಮ್ಮ ಆಡಳಿತ ಮಂಡಳಿಗಳ ಶುಭಾಶಯಗಳನ್ನು ಕೋರಿ ನಾವು ನಿಂದನೆ ಮಾಡಿದ್ದೇನಾದರೆ ಅದು ನಾನೊಬ್ಬ ಹೆಂಗರಿಗೆ, ನಾನೊಬ್ಬ ಎಚ್ಚೆತ್ತು ದುಡಿಯಬೇಕಾದರೆ ಅದು ಕೂಡ ಹೆಂಗರಿಗೆ ಅಂತ ಹೇಳಿದಾಗೆ ಇವರು ಬಹಳ ಎಚ್ಚರಿಕೆಯಿಂದ ಪ್ರತಿಯೊಬ್ಬರನ್ನ ಸುಶಿಕ್ಷಿತರನ್ನಾಗಿ ಮಾಹಿತಿಯನ್ನ ಪಡೆತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸತಕ್ಕಂಥ ಕೆಲಸವನ್ನ ಜವಾಬ್ದಾರಿಯುತವಾಗಿ ಮಾಡಿ ಮತ್ತು ಈ ಜನತಾ ನ್ಯೂಸ್ ಕನ್ನಡ ಏನಿದೆ ಇದು ಒಂದು ಅತ್ಯಂತ ಸುಂದರವಾದ ಕಾರ್ಯಕ್ರಮವಾಗಿ ಮೂಡಿದವರಿಗೆ ಜನ ಇದನ್ನು ಮೆಚ್ಚಿಕೊಳ್ತಕ್ಕಂಥದ್ದು ಮತ್ತು ಸಮಾಜದಲ್ಲಿರ್ತಕ್ಕಂಥ ನೈಜ ಚಿತ್ರಣವನ್ನು ನಾವು ಕಲ್ಪಿಸಬೇಕಾಗುತ್ತೆ. ಪತ್ರಿಕಾ ಮಾಧ್ಯಮವಾಗಲಿ, ವಾರ್ತಾ ಮಾಧ್ಯಮವಾಗಲಿ ನಮ್ಮ ಸರ್ಕಾರದ 4ನೇ ಅಂಗವಾಗಿ ಕೆಲಸ ಮಾಡಬೇಕಾಗಿದೆ. ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ಪತ್ರಿಕಾಂಗದ ಅಂಗದಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗದ ನಿಲುವುಗಳಿದೆ. ಸಮಾಜದಲ್ಲಿ ಏನು ಶೋಷಣೆ ಆಗ್ತದೆ, ಸಮಾಜದಲ್ಲಿ ಮಾಹಿತಿಯ ಕೊರತೆ ಏನಿದೆ, ಸಮಾಜದಲ್ಲಿ ಶೈಕ್ಷಣಿಕವಾದ ಕೊರತೆ ಏನಿದೆ, ಅದನ್ನ ಸಮಾಜಕ್ಕೆ ನಾವು ಎಲ್ಲ ಜನರಿಗೆ ತಿಳಿಸಿದಾಗ ಸರ್ಕಾರವೂ ಕೂಡ ಎಚ್ಚೆತ್ತುಕೊಳ್ಳುತ್ತೆ. ಸರ್ಕಾರ ಹೇಳಿದ್ರೆ ನನ್ನಲ್ಲಿ ಒಟ್ಟಾಗಿ ನಡೆಸ್ತಾರೆ. ಸರ್ಕಾರ ಕೇವಲ ಶಾಸಕರಿಗೆ ಮಾತ್ರ ಸೀಮಿತವಾಗಿಲ್ಲ, ಅದನ್ನ ನಾವು ಜನರಲ್ಲಿ ಸೇರಿ ಮಾಡತಕ್ಕಂಥ ಕೆಲಸ ಅಂತ ಭಾವಿಸಿಕೊಂಡು ನಾನೀಗಾಗಲೇ ಹೇಳಿದಾಗೆ ಇವರು ಹಳೆಯ ಮೌಲ್ಯಗಳನ್ನ ಸೇರಿಸಿ ಹೊಸ ತನವನ್ನ ಕೊಡ್ತಕ್ಕಂಥ ಒಂದು ವಿನೂತನವಾದ ಮಾಧ್ಯಮವನ್ನು ಇವರು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಹೊಸ ಜೀವರು, ಹಳದಿಯರು, ಕೂಡಿದರು, ಮರ ಸೊಬಗು, ಹೊಸ ಯುಕ್ತಿ, ಹಳೆದನ್ನು ಹೊರಗೂಡಿ ಧರ್ಮ, ಋಷಿವಾಕ್ಯ, ದೊಡನೆಗೆ ಜ್ಞಾನ, ಕಲೆ, ವೇದಿಕೆ, ಜನಕು ಜನಜೀವನಕ್ಕೆ ಮಾಕುಂಟಿಮ ಅಂತ ಕವಿ ಟಿಜಿಯವರು ಹೇಳ್ತಾರೆ. ಈ ಜನತಾ ನ್ಯೂಸ್ ಅಂತಕ್ಕಂಥದ್ದು ನಮ್ಮ ಸಮಾಜದ ಉನ್ನತ ಮೌಲ್ಯಗಳನ್ನೇ ತಿಳಿಬೇಕು. ಜೊತೆಗೆ ಎಲ್ಲಿ ಮೌಲ್ಯಗಳ ಅನುಭವಗಳಾಗುತ್ತೆ ಆವಾಗ ಸಮಾಜವನ್ನು ಎಚ್ಚರಿಸತಕ್ಕಂಥ ಕೆಲಸವನ್ನು ಕೂಡ ಮಾಡತಕ್ಕಂಥ ಗುರುಗಳ ಜವಾಬ್ದಾರಿ ಇದೆ. ಈಗಾಗಲೇ ಅರವಿಂದ್ ಭಾರದ್ವಾಜ್ ಬಗ್ಗೆ ಹೇಳಿದ್ರು, ಬಹಳ ಒಳ್ಳೆ ಸ್ನೇಹಿತಿ. ಬಂದ ತಕ್ಷಣ ನಮ್ಮ ಕಾಲೇಜ್ ಬಂದ ನಾನು ಕಳೆದ ಬಾರಿ ನಿಮ್ಮಲ್ಲಿ ಒಂದು ಚರ್ಚೆ ಮಾಡಿದ್ದೇನೆ. ನಾವೆಲ್ಲ 40 ವರ್ಷದಿಂದ ನಾವು ಪ್ರಾಧ್ಯಾಪಕರು, ಪ್ರೊಫೆಸರ್. ಅದಕ್ಕೆ ಹೇಳಿದ ನಾನು ಏನು ಕ್ಲಾಸ್ನಿಂದ ಮಕ್ಕಳನ್ನ ಅಡ್ರೆಸ್ ಮಾಡಿ ಬರೋರು ಬಂದ್ಬಿಡು, ನನಗೆ ತಕ್ಷಣ ವೇಟ್ ಮಾಡಬೇಕಾಗಿಲ್ಲ. ನಾನು ಹೇಳಿದೆ ಪ್ರೊಫೆಸರ್ಸ್ ಯಾವಾಗಲೂ ಕೂಡ ಸ್ವಲ್ಪ ಆಬ್ಸೆಂಟ್ ಮೈಂಡೆಡ್. ನಮ್ಗೆ ಒಂದ್ಸತಿ ನಮ್ದು ಚಾಲು ಆಗ್ಬಿಟ್ಟು 10 ಗಂಟೆ ಹೊಡ್ಬೇಕು, ನಮ್ಗೆ ನಿಲ್ಲಿಸ್ಬೇಕಾದ್ರೆ. ನೀವು ಗಂಟೆ ಇಟ್ಟಿಲ್ಲ, ಆದ್ರೆ ನೀವು ನಿಂತಿದ್ದೀರಿ ತೊಂದರೆ ಇಲ್ಲ. ಇಲ್ಲಿದ್ರೆ ನಮ್ಗೆ ಗಂಟೆ ಹೊಡಿಬೇಕು, ಇಲ್ಲಿ ಗಂಟೆ ಹೊಡಿದ್ರೆ ನಾವು ನಿಲ್ಲಿಸೋದೇ ಇಲ್ಲ. ಆ ಥರ ಅವ್ರು ಹೇಳಿದ್ರು. ನಾನು ಕೂಡ ಎಲ್ಲ ವಿದ್ಯಾರ್ಥಿಗಳಿಗೆ, ರಕ್ಷಕರಿಗೆ ಮತ್ತು ಶಿಕ್ಷಕರಿಗೆ ಬೇಕಾದಂತ ಮಾಹಿತಿಯನ್ನ, ತರಬೇತಿಯನ್ನ, ಇನ್ನಿತರ ಕೌಶಲ್ಯಗಳನ್ನ ಬೆಳೆಸತಕ್ಕಂಥ ಕಾರ್ಯಕ್ರಮ ಯೋಜನೆ ಇದೆ, ಕಮಿಟಿ ಇದೆ. ನಮಗೆ ಶಿಕ್ಷಣ ಮತ್ತು ಯುವ ಸಬಲೀಕರಣ ಸಮಿತಿಯಲ್ಲಿ ನೀವಿರಬೇಕು, ಮಾರ್ಗದರ್ಶನ ಕೊಡಬೇಕು. ಅವ್ರಿಗೆ ಹೇಳಿದೆ ನಾನು, ರಾಜಕೀಯವನ್ನು ಹೊರತುಪಡಿಸಿ ಇನ್ನಿತರ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಬರ್ತೀವಿ ಅಂತಕ್ಕಂಥ ಮಾತನ್ನು ಬಹಳ ಪ್ರೀತಿಯಿಂದ ಹೇಳಿದರೆ. ಅವರು
ಪ್ರೀತಿಯಿಂದ ಕರೆದಿದ್ದಾರೆ. ಅವರಿಗೆ ಶುಭಾಶಯಗಳನ್ನು ಕೋರಿ ಅವರ ಈ ಮಾಧ್ಯಮ ಏನಿದೆ, ಜನತಾ ನ್ಯೂಸ್ ಏನಿದೆ, ಕನ್ನಡದಲ್ಲಿ ಒಳ್ಳೆಯ ಕೀರ್ತಿಯನ್ನು ಪಡೆಯಲಿ ಮತ್ತು ಸಮಾಜದ ಒಂದು ನೈಜ ಅಭಿವ್ಯಕ್ತಿಯ ವೇದಿಕೆಯಾಗಲಿ ಅಂತಕ್ಕಂಥ ಹಾರೈಕೆಯೊಂದಿಗೆ ನಮ್ಮ ಮತ್ತೊಮ್ಮೆ ನನ್ನ ಜನತಾ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಶಕ್ತಿ.